ಬೆಂಗಳೂರಿನ ರಸ್ತೆಗಳಿಗೆ ಜಿಬಿಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮೇಜರ್ ಸರ್ಜರಿಯನ್ನು ಮಾಡೋಕೆ ಮುಂದಾಗಿದೆ. ರಸ್ತೆ ಸುಧಾರಣೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. 1,500 ಕಿಲೋಮೀಟರ್ಗೂ ಅಧಿಕ ಪ್ರಮುಖ ರಸ್ತೆಗಳ ಅಭಿವೃದ್ಧಿಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಎಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಇಲ್ಲಿ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರಸ್ತೆಗಳಿಗೆ ಹೊಸ ಯೋಜನೆಯನ್ನ ಮಾಡಲಾಗುತ್ತಿದೆ. ಬೆಂಗಳೂರಿನ ರಸ್ತೆಗಳಿಗೆ ಜಿಬಿಎ ಮೇಜರ್ ಸರ್ಜರಿಯನ್ನ ಮಾಡೋದಕ್ಕೆ ಮುಂದಾಗಿದೆ. ರಸ್ತೆ ಸುಧಾರಣೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈಗ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿರುವಂಥದ್ದು. 1,500 ಕಿಲೋಮೀಟರ್ಗೂ ಅಧಿಕ ಪ್ರಮುಖ ರಸ್ತೆಗಳ ಅಭಿವೃದ್ಧಿಗೆ ಈಗ ತಯಾರಿ ಮಾಡ್ಕೊಳ್ತಾ ಇದೆ. ಅಲ್ಲಿ ಆರ್ಟಿರಿಯಲ್ ಮತ್ತೆ ಸಬ್ ಆರ್ಟಿರಿಯಲ್ ರಸ್ತೆಗಳಿಗೆ ಈಗ ಹೊಸ ಯೋಜನೆಯನ್ನ ಕೊಡ್ತಾ ಇದೆ ಜಿಬಿಎ. 10 ವರ್ಷಗಳ ದೀರ್ಘಾವಧಿ ಗುತ್ತಿಗೆ ನೀಡುವಂತಹ ಸಾಧ್ಯತೆ ಇದೆ. ಅಂದ್ರೆ 10 ವರ್ಷಕ್ಕೆ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೊಡಬಹುದು ರಸ್ತೆಯನ್ನ ಸರಿ ಮಾಡೋದಕ್ಕೆ. ಈ ರಸ್ತೆ ನಿರ್ವಹಣೆಯ ಸಂಪೂರ್ಣ ಹೊಣೆ ಖಾಸಗಿ ಸಂಸ್ಥೆಗೆ ಅಂತ ಪ್ರಶ್ನೆ ಈಗ ಎದ್ದಿರುವಂಥದ್ದು. ಸದ್ಯ ರಸ್ತೆಗಳ ಸ್ಥಿತಿಗತಿ ಕುರಿತು ಸರ್ವೆ ಕಾರ್ಯ ಈಗ ಪ್ರಗತಿಯಲ್ಲಿ ಇದೆ. 5 ನಗರ ಪಾಲಿಕೆ ಆಯುಕ್ತರೊಂದಿಗೆ ಈಗ ಜಿಬಿಎ ಮುಖ್ಯ ಆಯುಕ್ತರು ಸಭೆಯನ್ನು ಕೂಡ ನಡೆಸ್ತಾರಂತೆ. ರಸ್ತೆ ನಿರ್ವಹಣಾ ವೆಚ್ಚದ ಕುರಿತು ಕೂಡ ವರದಿಯನ್ನ ಸಿದ್ಧತೆ ಮಾಡಿಕೊಳ್ಳಲಾಗುತ್ತೆ. ಅಂದ್ರೆ 1,500 ಕಿಲೋಮೀಟರ್ ಅಂದ್ರೆ ಎಷ್ಟು ವೆಚ್ಚ ಬೇಕು, ಎಷ್ಟು 1,000 ಕೋಟಿ ಬೇಕು ಅದನ್ನ ಸರಿ ಮಾಡೋದಕ್ಕೆ ಎಂಬ ಅರ್ಥದಲ್ಲಿ ಸಿದ್ಧತೆ ಮಾಡ್ಕೊಳ್ತಾರೆ. ಮತ್ತೆ ಕಳಪೆ ಕಾಮಗಾರಿ ಮತ್ತು ಗುಂಡಿಗಳಿಗೆ ಶಾಶ್ವತ ಪರಿಹಾರಕ್ಕೂ ಕೂಡ ಈಗ ಪ್ಲಾನ್ ಮಾಡ್ಕೊಳ್ಳಲಾಗ್ತಾ ಇದೆ. ನಾವು ಗಮನಿಸಿದೀವಿ ಬೆಂಗಳೂರಲ್ಲಿ ಒಂದ್ಸಲ ರಸ್ತೆ ಹಾಕಿದ್ರು ಅಂತ ಅಂದ್ರೆ ಅದು ಯಥೇಚ್ಛವಾಗಿ 1 ವರ್ಷ ಬಂದ್ರೆ ಗ್ರೇಟ್, ಆಮೇಲೆ ಮತ್ತೆ ಮಳೆ ಸುರಿತು ಅಂತ ಅಂದ್ರೆ ಅಲ್ಲಿ ಗುಂಡಿ ಆಗುವಂತ ಸಾಧ್ಯತೆ ಇರುತ್ತೆ. ಆ ಗುಂಡಿ ಕೆರೆದು ದೊಡ್ಡ ಹುಣ್ಣಾಗುತ್ತಲ್ಲ, ಆ ರೀತಿ ಚಿಕ್ಕದಿರುವಂತಹ ಗುಂಡಿ ದೊಡ್ಡದಾಗುವಂತ ಮಟ್ಟಕ್ಕೂ ಕೂಡ ಬಿಟ್ಕೊಂಡು ಆ ಗುಂಡಿಯಲ್ಲಿ ಎಷ್ಟೋ ಸಾವು ನೋವುಗಳು ಆಗೋ ತನಕ ಆಮೇಲೆ ಅಧಿಕಾರಿಗಳ ಹತ್ರ ಕಣ್ಣು ಕೂಡ ಹಾಯಿಸಲ್ಲ. ಸೊ ಇದನ್ನ ತಡೆಗಟ್ಟೋದಕ್ಕೆ ಒಂದೇ ಸೂರಿನಡಿ ರಸ್ತೆ ನಿರ್ವಹಣೆಗೆ ಈಗ ಪ್ರಸ್ತಾವನೆಯನ್ನ ಜಿಬಿಎ ಕೊಡಕ್ ಹೋಗ್ತಾ ಇದೆ. ಬೆಂಗಳೂರಿನ ರಸ್ತೆ ವ್ಯವಸ್ಥೆಯಲ್ಲಿ ಈಗ ಮಹತ್ವದ ಬದಲಾವಣೆ ವೇದಿಕೆ ಆಗ್ತಾ ಇದೆ. ಸದ್ಯ ರಸ್ತೆ ಗುಣಮಟ್ಟ ಸುಧಾರಣೆಗೆ ಹೊಸ ಮಾದರಿ ಜಾರಿ ಮಾಡೋದಕ್ಕೆ ಜಿಬಿಎ ಚಿಂತನೆಯನ್ನು ಕೂಡ ಮಾಡಿಕೊಂಡಿದೆ. ರಾಜಧಾನಿಯ ರಸ್ತೆ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈಗ ಬಿಗ್ ಪ್ಲಾನ್ ಅನ್ನು ಮಾಡಿದೆ. ಎಸಿ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಯಶ್ರೀ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಜಯಶ್ರೀ, ಗಮನಿಸ್ತಾ ಇದ್ದೀವಿ ಜಿಬಿಎ ಈಗ ಹೊಸ ಪ್ಲಾನ್ ಮಾಡ್ಕೊಳ್ತಿದೆ. ಬೆಂಗಳೂರಲ್ಲಿರುವಂತಹ 1,500 ಕಿಲೋಮೀಟರ್ ರಸ್ತೆಯನ್ನ ಅಭಿವೃದ್ಧಿ ಮಾಡೋದಕ್ಕೇನು ಮುಂದಾಗಿದೆ. ಈ ಸಂಪರ್ಕ ಕಡಿತ ಆಗಿದೆ, ಮತ್ತೆ ಪ್ರಯತ್ನಿಸೋದಕ್ಕೆ
ಟ್ರೈ ಮಾಡ್ತಾ ಇದ್ದೀವಿ. ಈಗ ಗಮನಿಸ್ತಾ ಇದ್ದೀವಿ 1,500 ಕಿಲೋಮೀಟರ್ಗೂ ಅಧಿಕ ರಸ್ತೆಯನ್ನು, ಅದರಲ್ಲಿ ಆರ್ಟಿರಿಯಲ್ ಹಾಗೆ ಸಬ್ ಆರ್ಟಿರಿಯಲ್ ರಸ್ತೆಗಳನ್ನು ದೀರ್ಘಾವಧಿ ಗುತ್ತಿಗೆ ಆಧಾರದ ಮೇಲೆ ಅಭಿವೃದ್ಧಿ ಪಡಿಸೋಕೆ GBA ಈಗ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ಮುಖಾಂತರ ರಸ್ತೆಗಳ ನಿರ್ವಹಣೆ ಸಂಪೂರ್ಣ ಹೊಣೆಗಾರಿಕೆಯನ್ನು ಒಂದೇ ಖಾಸಗಿ ಸಂಸ್ಥೆಗೆ ವಹಿಸೋಕೆ ಈಗ ಪ್ರಸ್ತಾವನೆ ಕೂಡ ರೆಡಿ ಆಗಿದೆ. ಹಾಗಾದರೆ ಬೆಂಗಳೂರಿನ ರಸ್ತೆಗಳು ನೆನಪಾಗೋದು ಗುಂಡಿಗಳು ಮತ್ತು ಕಳಪೆ ಎಂಬರ್ಥದಲ್ಲಿ ನಾವು ಹೇಳ್ತೀವಿ. ಈಗ ಮತ್ತೆ ನಮ್ಮ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಜಯಶ್ರೀ, ನಾನು ಆಗಲೇ ಹೇಳ್ತಾ ಇದ್ದೆ, ಕಳಪೆ ಕಾಮಗಾರಿ ಇದ್ದಂತಹ ರಸ್ತೆಗಳನ್ನು ಈಗ ಸರಿಪಡಿಸೋದಕ್ಕೆ GBA ಮುಂದಾಗಿದೆ. ಅದು ಕೂಡ 1,500 ಕಿಲೋಮೀಟರ್ ರಸ್ತೆಗಳನ್ನು ಸರಿ ಮಾಡ್ತಾರೆ, ಅದು ಕೂಡ ಖಾಸಗಿ ಕಂಪನಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಅಂತ ಹೇಳಿ. ನನ್ನ ಪ್ರಶ್ನೆ, ಒಂದ್ ವೇಳೆ ಈ ಯೋಜನೆ ಏನಾದರೂ ಜಾರಿಗೆ ಬಂದ್ರೆ ಮುಂದಿನ ಮಳೆಗಾಲ ತನಕ ರಸ್ತೆ ಗುಂಡಿಗಳು ಮತ್ತೆ ಉದ್ಭವ ಆಗಲ್ವಾ? ರಸ್ತೆ ಫುಲ್ ಕ್ಲೀನ್ ಆಗಿರುತ್ತೆ, 10 ವರ್ಷ ತನಕ ಯಾವುದೇ ಗುಂಡಿ ಅಥವಾ ಡಾಂಬರ್ ಹೋಗೋದು ಆ ಥರದ್ದೇನು ಆಗಲ್ವಾ? ಹೆಂಗೆ ಯೋಜನೆಯನ್ನು ರೆಡಿ ಮಾಡ್ಕೊಂಡಿದೆ GBA? ಬೆಂಗಳೂರು ಅಂದ ತಕ್ಷಣ ಪಕ್ಕದ ವಾರ್ಡ್ನಲ್ಲಿ ಗುಂಡಿಗಳು ಬಿಟ್ಟಿರಬೇಕು. ಈ ಗೊಂದಲ ನಿವಾರಿಸಲು GBA ಮುಂದೆ ಇಡೀ ಜವಾಬ್ದಾರಿಯನ್ನ ಒಂದೇ ಸಂಸ್ಥೆಗೆ ವಹಿಸಲು ಅವರೇ ಸಿದ್ಧಪಡಿಸಿದೆ. ಇನ್ನು GBA ವ್ಯಾಪ್ತಿಯ ಬರೋಬ್ಬರಿ 1,500 ಕಿಲೋಮೀಟರ್ಗೂ ಅಧಿಕ ಇರುವ ಮುಖ್ಯ ಮತ್ತು ಉಪ ಮುಖ್ಯ ರಸ್ತೆಗಳನ್ನ ಅಭಿವೃದ್ಧಿಪಡಿಸಿ ಅವುಗಳನ್ನ ಮುಂದಿನ 10 ವರ್ಷಗಳ ಕಾಲ ನಿರ್ವಹಣೆ ಮಾಡುವ ಜವಾಬ್ದಾರಿಯನ್ನ ಒಂದೇ ಖಾಸಗಿ ಸಂಸ್ಥೆಗೆ ಟೆಂಡರ್ ಮೂಲಕ ಇದೆ. ಅದರಿಂದಾಗಲೇ GBA ಮುಖ್ಯ ಆಯುಕ್ತರು ಬೆಂಗಳೂರಿನ 5 ನಗರ ಪಾಲಿಕೆಗಳ ಆಯುಕ್ತರೊಂದಿಗೆ ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸಿದ್ದಾರೆ. ಅಂದ್ರೆ ಈ ವಿಚಾರವಾಗಿ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಅಂದ್ರೆ ಯಾವ ಪಾಲಿಕೆಯಲ್ಲಿ ಎಷ್ಟು ಕಿಲೋಮೀಟರ್ ರಸ್ತೆ ಇದೆ, ಅವುಗಳ ಪ್ರಸ್ತುತ ಸ್ಥಿತಿಗತಿ ಏನು ಮತ್ತು ವಾರ್ಷಿಕವಾಗಿ ಅವುಗಳ ನಿರ್ವಹಣೆಗೆ ಎಷ್ಟು ಖರ್ಚಾಗ್ತದೆ ಎಂಬ ಕಂಪ್ಲೀಟ್ ರಿಪೋರ್ಟ್ ಸಿದ್ಧಪಡಿಸಲು ಸೂಚಿಸಿದ್ದಾರೆ. ಈಗಾಗಲೇ ಒಂದು ಖಾಸಗಿ ಸಂಸ್ಥೆ ಇದರ ಸರ್ವೆ ಕಾರ್ಯವನ್ನು ಕೂಡ ಆರಂಭಿಸಿದೆ. ಈ ಹಿಂದೆ ಕೂಡ ರಸ್ತೆಗಳ ನಿರ್ವಹಣೆಗೆ ಕೋಟಿ ಹಣ ನೀಡಲಾಗಿತ್ತು. ಈಗ 10 ವರ್ಷಗಳ ಕಾಲ ಒಂದೇ ಖಾಸಗಿ ಸಂಸ್ಥೆಗೆ ಕೊಟ್ಟರೆ ಅವರು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರಾ, ರಸ್ತೆಗಳ ಗುಣಮಟ್ಟ ಸುಧಾರಿಸ್ತಾರ ಅಥವಾ ನಿಯಮ ಉಲ್ಲಂಘಿಸುವ ಗುತ್ತಿಗೆದಾರರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲು GBAಗೆ ಸಾಧ್ಯವಾಗುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ವಿದ್ಯಾ. ಓಕೆ, ಥ್ಯಾಂಕ್ ಯು ಜಯಶ್ರೀ ಅವರೇ ನಿಮ್ಮೆಲ್ಲ ಮಾಹಿತಿಗೆ.